ಶಿವಲಿಂಗಗಳಲ್ಲಿ 7 ಪ್ರಧಾನವಾಗಿ 7 ಶಿವಲಿಂಗದ ಬಗ್ಗೆ ಪುರಾಣ ಮಾತಾಡುತ್ತೆ. ಬಹಳಷ್ಟು ಶಿವಲಿಂಗಗಳಿವೆ. ಈ ಜ್ಯೋತಿರ್ಲಿಂಗಕ್ಕಿನ್ನ ಆತ್ಮಲಿಂಗಕ್ಕಿನ್ನ ಉತ್ಕೃಷ್ಟವಾಗಿರ್ತಕ್ಕಂಥ ಯಾವುದಾದ್ರು ಶಿವಲಿಂಗ ಇದೆ ಅಂದರೆ ಅದು ಬಾಣಲಿಂಗ. ಏನಕ್ಕೆ ಬಾಣಲಿಂಗ ಅಂತ ಹೆಸರು ಬಂತು? ನರ್ಮದೇಶ್ವರ ಬಾಣಾಸುರ ರಾಕ್ಷಸವ ಮಹಾಶಿವಭಕ್ತ. ಅವನು ದೇವ ಕಾರ್ಯಕ್ಕೋಸ್ಕರ ಈಶ್ವರ ಅವನನ್ನು ಬರೆಹೇಳ್ತಾನೆ. ಬರೆಳಿದಾಗ ಹನುಮಂತನ ಕಳಿಸ್ತಾನೆ ಅವನ್ನ ಕರ್ಕೊಂಬರ್ಲಿಕ್ಕೆ. ಅವನು 14 ಕೋಟಿ ಶಿವಲಿಂಗಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿ ನರ್ಮದಾ ನದಿಯಲ್ಲಿ ಒಂದು ಧಾಬಡಿ ಕುಂಡ ಅಂತ ಒಂದು ಫಾಲ್ಸ್ ಇದೆ. ನೀವು ಹೋಗಿದ್ವಿ ಅಲ್ಲಿಗೆ, ಯಾರು ನನ್ನ ಜೊತೆ ಬಂದಿದ್ರು ಅದು ಜ್ಞಾಪಕ ಇರುತ್ತೆ. ಧಾಬಡಿ ಕುಂಡ ಅಂತ ಆ ಫಾಲ್ಸಲ್ಲಿ ಆ 14 ಕೋಟಿನೂ ಹಾಕ್ಬಿಟ್ಟು ಅವನು ಈಶ್ವರನ ಜೊತೆ ಹೋಗ್ತಾನೆ. ಈಶ್ವರನ ಕಾರ್ಯಕ್ಕೋಸ್ಕರ ಹೋಗ್ತಾನೆ. ಹನುಮಂತಗೆ ಹೇಳ್ತಾನೆ ಈಶ್ವರ, ಅವನಷ್ಟು ಸ್ಪೀಡಾಗಿ ನೀನು ಬರ್ಲಿಕ್ಕಾಗಲ್ಲ, ದಾರಿನಲ್ಲಿ ಎಲ್ಲ ಒಂದೊಂದು ಶಿವಲಿಂಗ ಸ್ಥಾಪನೆ ಮಾಡ್ಕೊಂಬ, ಅವ್ನು ಪೂಜೆ ಮುಗಿಸ್ಕೊಂಡು ಬರೋಡಕ್ಕೂ ನಿನ್ನ ಸ್ಪೀಡ್ಗೂ ಒಂದು ಸ್ಪೀಡ್ಗೂ ಸೆಟ್ ಆಗತ್ತೆ ಅಂತ. ಅಂತ ಶಕ್ತಿವಂತ ಬಾಣಾಸುರ, ಪರಮ ಶಿವಭಕ್ತ. ದಾರಿ ಉದ್ದಕ್ಕೂ ಬಹಳಷ್ಟು ಹನುಮಂತನಿಂದ ಸ್ಥಾಪನೆ ಆಗಿರ್ತಕ್ಕಂಥ ಶಿವಲಿಂಗಗಳು. ಆ ದೇವ ಕಾರ್ಯ ಎಲ್ಲ ಸಂಪನ್ನವಾದ ಮೇಲೆ ಬಾಣಾಸುರ ವರ ಕೇಳ್ಕೋತಾನೆ. ಏನು ನರ್ಮದೇಶ್ವರ ಇದೆ, ಇದು ಇನ್ನು ಮೇಲೆ ನನ್ನ ಹೆಸರಿಂದ ಕೀರ್ತಿಯನ್ನು ಪಡಿಬೇಕು. ಭಗವಂತ ಅವನಿಗೆ ಅದಕ್ಕೋಸ್ಕರ ವರವನ್ನು ಕೊಡ್ತಾ, ಇದಕ್ಕೆ ಬಾಣಲಿಂಗ. ಜೊತೆಗೆ ಇದು ಬಹಳಷ್ಟು ಕಥೆಗಳಿದೆ, ಉಪಕಥೆಗಳಿದೆ. ಈಶ್ವರವನ್ನು ತನ್ನ ಪಿನಾಕಿ ಧನಸ್ಸಿನಿಂದ ಬಾಣವನ್ನು ಬಿಟ್ಟಾಗ ಅದರಿಂದ ಬಂದಂಥ ಶಿವಲಿಂಗಗಳು, ಅದರಿಂದ ಇದಕ್ಕೆ ಬಾಣಲಿಂಗ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ. ಅದು ಪ್ರಧಾನವಾಗಿ ಈ ಬಾಣಾಸುರನಿಗೆ ಕೊಟ್ಟಂಥ ವರ. ಈ ನರ್ಮದೇಶ್ವರನಿಗೆ ಏನಕ್ಕೆ ಇಷ್ಟೊಂದು ಮಹತ್ವ ಏನಿದೆ? ನಮ್ಮಲ್ಲಿ ಬಹಳಷ್ಟು ಶಾಸ್ತ್ರಗಳು, ಪುರಾಣಗಳಲ್ಲಿ ನರ್ಮದಾ ಶಿವಲಿಂಗದ ಬಗ್ಗೆ ಉಲ್ಲೇಖಗಳಿದೆ. ನೀವು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿದ್ದೀರಾ, ಸೋಮನಾಥನ ದರ್ಶನವನ್ನು ಕೂಡ ಮಾಡಿದ್ದೀರಾ ನೀವೆಲ್ಲ. ಈ ಕಾಶಿ ವಿಶ್ವನಾಥನ ಮೂಲದ ಶಿವಲಿಂಗ ಎಲ್ಲ ಒಡೆದಾಕಿ ತೆಗೆದು ಬಾವಿಗೆ ಹಾಕಿದ್ರು. ನಂತರ ಅಹಲ್ಯಾಬಾಯಿ ಅದನ್ನು ಸ್ಥಾಪನೆಯನ್ನು ಮಾಡಿದ್ಲು. ಎಲ್ಲಿಂದ ತಂದು ಮಾಡಿದ್ಲು ಅಂದರೆ ನರ್ಮದಾ ನದಿಯಿಂದ ತಂದು ಮಾಡಿರೋದು ನರ್ಮದೇಶ್ವರ. ಸೋಮನಾಥನ ಕೂಡ ನಿಮಗೆ ಅಲ್ಲಿಂದನೇ ಬಂದಿರತಕ್ಕಂಥದ್ದು. ಅದು ಕೂಡ ಮೊಘಲರ ಒಂದು ಇದಕ್ಕೆ ಒಳಗಾಗಿ ಇದಾಗಿದೆ. ಏನಕ್ಕೆ ನರ್ಮದನ್ನೇ ಮಾಡೋದು? ಕಾರಣ ಏನು ಅಂದರೆ, ನರ್ಮದಾ ನದಿ ಹುಟ್ಟಿದಂಥ ಒಂದು ಕಥೆಯನ್ನು ನೋಡಿದಾಗ, ಶಿವ ತಾಂಡವವಾಡಿದಾಗ ಅವನ ಬೆವರಿನಿಂದ ಜನ್ಮ ತೆಗೆದುಕೊಂಡವಳು ನರ್ಮದಾ ದೇವಿ. ಅವಳನ್ನ ಶಿವನ ಪುತ್ರಿ ಅಂತಲೂ ಕೂಡ ಹೇಳ್ತಾರೆ. ಅವಳು ತಪಸ್ಸನ್ನು ಮಾಡ್ತಾಳೆ. ತಪಸ್ಸನ್ನು ಮಾಡಿ ಆ ಈಶ್ವರನಲ್ಲಿ ಕೇಳ್ಕೋತಾಳೆ, ನಾನು ನದಿಯಾಗಿ ಹರಿಬೇಕು, ಲೋಕಹಿತಕ್ಕೋಸ್ಕರ ನನ್ನ ಜೀವನ ಮುಡುಪಾಗಿರಬೇಕು. ಆದರೆ ಪ್ರಳಯದಲ್ಲಿ ನಾನು ಎಲ್ಲೂ ಲೀನವಾಗಬಾರ್ದು. ಐ ಮಸ್ಟ್ ಮೇಂಟೈನ್ ಮೈ ಐಡೆಂಟಿಟಿ ಆಸ್ ಇಟ್ ಈಸ್. ಎಲ್ಲೂ ಕೂಡ ನಾನು ಲೀನವಾಗಬಾರ್ದು. ಜೊತೆಗೆ ನನ್ನ ಕಣಗಳಲ್ಲೂ ಕೂಡ ನೀನು ಯಾವಾಗಲೂ ಪ್ರತ್ಯಕ್ಷವಾಗಿರಬೇಕು ಅಂತಾಳೆ. ಅಂದರೆ ಕಂಕರ್ ಮೇ ಶಂಕರ ಹೇ. ಬಾಣಲಿಂಗಗಳಿಗೆ ಸಾಮಾನ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ವಿಧಿ ಇಲ್ಲ. ನೀವು ಕೈಲಿ ಹಿಡ್ಕೊಂಡಿದ್ದಾರೆ ಅಂದರೆ ಸಾಕ್ಷಾತ್ ಭೋಲೆನಾಥನ ಹಿಡ್ಕೊಂಡಿದ್ದೀರಾ ಅಂತಲೇ ಅರ್ಥ. ಅದಕ್ಕೋಸ್ಕರ ಇದಕ್ಕೆ ಅಷ್ಟು ಮಹತ್ವ. ಜೊತೆಗೆ ಅವಳು ವರವನ್ನು ಕೇಳ್ತಾಳೆ, ನನ್ನ ತೀರದಲ್ಲಿ ಯಾರೇ ತಪಸ್ಸು ಮಾಡಿದ್ರು ಕೂಡ ಶೀಘ್ರವಾಗಿ ಅವರ ತಪಸ್ಸಿನ ಫಲವನ್ನು ನೀನು ಕೊಡಬೇಕು ಅಂತ ಭೋಲೆನಾಥ ಒಪ್ಕೋತಾನ. ಅದಕ್ಕೋಸ್ಕರ ರೇವಾ ತಟೆ ತಪಕ್ಕುರ್ಯಾತ್ ಮರಣಂ ಜಾಹ್ನವಿ ತಟೆ. ಶರೀರ ಬಿಡಬೇಕು ಅಂದರೆ ಗಂಗಾ ತೀರ, ತಪಸ್ಸು ಮಾಡಬೇಕು ಅಂದರೆ ನರ್ಮದಾ ತೀರ. ರೇವಾ ಅಂತಕ್ಕಂಥದ್ದು ಅವಳನ್ನ ಇನ್ನೊಂದು ಹೆಸರು. ಇವಳು ಈಗ ಆಲ್ರೆಡಿ ನಮ್ಮಲ್ಲಿ ಸಪ್ತ ನದಿಗಳಲ್ಲಿ ಸರಸ್ವತಿ ಇಲ್ಲ, ಗುಪ್ತಗಾಮನೆ ಆಗ್ಬಿಟ್ಟು. ಅದು ಸ್ವಲ್ಪ ಬದಲಿಗೆ ನೋಡ್ರೆ ಒಂದು ಸ್ವಲ್ಪ ಒಂದು ಚೂರು ಕಾಣಿಸ್ತಾಳೆ. ಅಲ್ಲಿಂದೆಲ್ಲ ಒಳಗೆ ಒಂದು ಅರ್ಧ ಕಿಲೋಮೀಟರ್ ಆಗಿದ್ದಾಳೆ ಇಲ್ವೋ ಗೊತ್ತಿಲ್ಲ ಏನೋ. ಅಲ್ಲಿಂದ ಭೂಮಿ ಒಳಗೆ ಹೊರಟೋಗ್ತಾಳೆ, ಎಲ್ಲಿ ಕಾಣೋದಿಲ್ಲ ಅವಳು. ಬರ್ತಾ ಬರ್ತಾ ಪ್ರಳಯದಲ್ಲಿ ಎಲ್ಲ ನದಿಗಳು ಕೂಡ ಹಿಂಗೆ ಹೋಗುತ್ತೆ. ಪ್ರಳಯದ ಸಮಯದಷ್ಟೊತ್ತಿಗೆ ಇವಳು ಹಿಂಗೆ ಹೋಗುತ್ತೆ. ಇಲ್ಲಿ ಈ 21 ಕಲ್ಪಗಳಿಂದ ಇವಳು ಭೂಮಿನಲ್ಲಿ ಹರಿತಾ ಇದ್ದಾಳೆ. ಒಂದು ಕಲ್ಪ ಅಂದರೆ ಏನು ಸಮಯ ಯಾರು ಗೊತ್ತು? 24 ಚತುರ್ಯುಗ.
2 ಮನ್ವಂತರ, ಒಂದು ಕಲ್ಪ ಬ್ರಹ್ಮನ ಒಂದು ಹಗಲಿಗೆ, ಒಂದು ಹಗಲು 12 hours, 1000 ಚತುರ್ಯುಗ ಅದು. ಸೊ 1000 ಚತುರ್ಯುಗ ಅದು ಒಂದು ಕಲ್ಪ ಅಂತೀವಿ. ಇಲ್ಲಾಂದ್ರೆ ಬ್ರಹ್ಮನ ಒಂದು ದಿನ, ಕೆಲವು ಒಂಚೂರು ಡಿಫ್ರೆನ್ಸ್ ಇದೆ. ಅತಿ ಕಡಿಮೆ ಅಂತ ತಗೊಂಡ್ರು 12 hours, ಬ್ರಹ್ಮನ ಒಂದು ಪರಿಪೂರ್ಣ ಒಂದು ದಿನ ಅಂತಂದ್ರೆ 24 hours. ಅವಾಗ ಏನಾಯ್ತು, 2000 ಚತುರ್ಯುಗ ಆಯ್ತು. ಕಡಿಮೆ ಅಂತ ತಗೊಂಡ್ರು 1000 ಚತುರ್ಯುಗ. 1000 ಚತುರ್ಯುಗ ಅಂತಂದ್ರೆ ಒಂದು ಚತುರ್ಯುಗಕ್ಕೆ 43 ಲಕ್ಷದ 20,000 ಸಂವತ್ಸರಗಳು, ನಮ್ಮ ವರ್ಷಗಳು, ಮನುಷ್ಯ ವರ್ಷ. ಸೊ 43,20,000 ವರ್ಷ ಮಲ್ಟಿಪ್ಲೈಡ್ ಬೈ 1000, 43,20,000 ಒಂದು ಚತುರ್ಯುಗ. ಸೊ ಮಲ್ಟಿಪ್ಲೈಡ್ ಬೈ 1000 ಬ್ರಹ್ಮನ ಒಂದು ಹಗಲು, ಅದು ಒಂದು ಕಲ್ಪ. ಆ ರೀತಿಯಾಗಿ 21 ಕಲ್ಪಗಳಿಂದನೂ ಕೂಡ ಇವಳು ಭೂಮಿನಲ್ಲಿ ಲೋಕೋದ್ಧಾರಕ್ಕಾಗಿ ಮಾಡ್ತಾ ಇದ್ದಾಳೆ. ಇವಳಷ್ಟು ಶ್ರೇಷ್ಠ ಇನ್ನೊಂದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಬರ್ತಕ್ಕಂಥ ಎಲ್ಲ ದೇವಿ ದೇವತೆಗಳು, ಎಲ್ಲ ರಾಕ್ಷಸರು ತಪಸ್ ಮಾಡಿರ್ತಕ್ಕಂಥ ಏಕೈಕ ಸ್ಥಳ ಅಂದರೆ ನರ್ಮದಾ ತಟ. ಎರಡೂ ಭಾಗದಲ್ಲೂ ಕೂಡ ಆ ಹುಟ್ಟಿನಿಂದ ಹಿಡಿದು ಗುಜರಾತನ್ನ ಸೇರ್ತಾಳೆ, ಅಲ್ಲಿ ತನಕ ಎರಡೂ ತಟದಲ್ಲಿ ನೀವು ಒಂದೊಂದು ಇಂಚಿಗೂ ಕೂಡ ಇವನು ತಪಸ್ ಮಾಡಿದೆ, ನಾವು ತಪಸ್ ಮಾಡಿದೆ ಅಂತ ಹೇಳ್ಕೊಳ್ಳೋದು. ಅಂತ ಒಂದು ಪುಣ್ಯಕ್ಷೇತ್ರ ಅಂತಂದರೆ ನರ್ಮದಾ. ನಾವು ಸಾಮಾನ್ಯವಾಗಿ ಗಂಗೆ ಸ್ನಾನ ಮಾಡಿದ್ರೆ ಹೋಗೋ ಗಂಗೆಲ್ ಮುಳುಗ್ಬಾರೋ, ಪಾಪ ಕಳ್ಕೊತೀಯ ಅಂತ ಹೇಳ್ತೀವಿ. ನಿಜ ತಾನೆ? ಯಾರು ಒಳ್ಳೆದ ಪುಣ್ಯ ಸಿಗುತ್ತೆ ಅಂತ ಭಾಳ ವ್ಯತ್ಯಾಸ ಇದೆ. ಪಾಪ ಕಳ್ಕೊಳ್ಳೋದು ಬೇರೆ, ಪುಣ್ಯ ಸಿಗೋದು ಬೇರೆ. ಈ ಜೊತೆಗೆ ಗಂಗೆಲ್ ಸ್ನಾನ ಮಾಡಿದ್ರೆ ನನ್ನ ಪಾಪ ನಿಜವಾಗ್ಲೂ ಹೋಗುತ್ತಾ ಅಂತ ಯೋಚನೆ ಮಾಡಿದಾಗ ನನ್ನ ಗುರುಗಳು ಹೇಳೋರು, ನೋಡೋ ಗಂಗೆ ನೀರೊಳಗೆ ಪಾಪ ಎಂಟ್ರ್ ಆಗ್ತಕ್ಕಂಥದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ನೀ ಗಂಗೆ ಹತ್ರ ಹೋಗ್ತಿದ್ದೆ, ನೀನು ಮಾಡಿರೋ ಪಾಪ ಹೊರಗಡೆ ನಿಂತಿರ್ತೀನಿ, ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ನಿನ್ನ ಜೊತೆ ವಾಪಸ್ ಬರ್ತೀನಿ. ಹೇಳಕ್ಕಾಗಲ್ಲ, ಇದ್ರೂ ಇರ್ಬೋದು. ಯಾಕೆಂದ್ರೆ ಗಂಗೆಯಲ್ಲಿ ಎಲ್ಲರೂ ಮುಳುಗಿರ್ತೀವಿ, ಅಂದ್ರೆ ಇಷ್ಟೊಂದು ಓದಾಡ್ತೀವಿ. ಅದರಿಂದ ಆದರೆ ನರ್ಮದೆನಲ್ಲಿ ಏನು ಹೇಳ್ತೀವಿ ಅಂತಂದರೆ, ಪಾಪ ಕಳಿತಾಳೋ ಬಿಡ್ತಾಳೋ ಗೊತ್ತಿಲ್ಲ, ನರ್ಮದಾ ದರ್ಶನದಿಂದ ನಿಮಗೆ ಪುಣ್ಯ ಸಿಗುತ್ತೆ, ಸ್ನಾನದಿಂದ ಹೆಚ್ಚಿನ ಪುಣ್ಯ. ಭಾಳಷ್ಟು ಜನ ಇವೆಲ್ಲ ಮಾಡಿದ್ದೀರ. ಅದರಿಂದ ನರ್ಮದೆಯಷ್ಟು ಶ್ರೇಷ್ಠ ನಾವು ಬೇರೆ ಯಾವ ನದಿನೂ ಕೂಡ ಕನ್ಸಿಡರ್ ಮಾಡಲ್ಲ. ಅದೇ ಗಂಗೆಗೆ ವರ ಇರೋದ್ರಿಂದ ಅವಳು ಪಾಪವನ್ನು ಕಳಲಿಕ್ಕೋಸ್ಕರ ಸ್ವರ್ಗದವನ್ನ ಸಗರ ಚಕ್ರವರ್ತಿ ಅವನ ಪಿತೃದೇವತೆಗಳನ್ನೆಲ್ಲ ಕಳಿಸೋದಕ್ಕೋಸ್ಕರ ಅವನು ಕರ್ಕೊಂಬಂದಿದ್ದು ಸ್ವರ್ಗದಲ್ಲಿ ಇರ್ತಕ್ಕಂಥವಳು. ಅದರಿಂದ ಅವಳಿಗೆ ಆ ಒಂದು ಕೀರ್ತಿ ಸಿಕ್ತು. ಗಂಗಾ ನದಿನೂ ಕೂಡ ಗುಪ್ತಗಾಮಿನಿಯಾಗಿ ನರ್ಮದೆನಲ್ಲಿ ಹೋಗಿ ಮಿಂಗುತ್ತಾಳೆ. ಯಾಕೆಂದರೆ ಅವಳು ಕೇಳ್ಕೋತಾಳೆ, ನಾನು ಹೋಗಿ ಭೂಲೋಕದಲ್ಲಿ ಮರ್ತೆಲ್ ಹೋಗ್ತಾಳೆ, ಎಲ್ಲ ಪಾಪಿಗಳು ಬಂದು ಸ್ನಾನ ಮಾಡಿ ಆ ಪಾಪ ನಾನು ತೊಳ್ಕೊಂಡ್ರೆ ನನ್ನ ಪಾಪ ಕಳೆಯೋರು ಯಾರು ಅಂದಾಗ ಯೋಚನೆ ಮಾಡಬೇಡ, ಗುಪ್ತಗಾಮಿನಿಯಾಗಿ ನರ್ಮದಲ್ಲಿ ಹೋಗಿ ಸ್ನಾನ ಮಾಡು ಅಂತಾಳೆ. ಅವಾಗ ಅವಳು ಗುಪ್ತಗಾಮಿನಿಯಾಗಿ ನರ್ಮದೆಯಲ್ಲಿ ಸಂಗಮ ಇದೆ, ಗಂಗೆ ಸಂಗಮ ಇದೆ, ಗೊತ್ತಾಯ್ತಲ್ಲ. ಅವಳ ಪಾಪವನ್ನು ಕಳಲಿಕ್ಕೋಸ್ಕರ ಸಂಗಮ ಇದೆ. ಅತಿ ಉತ್ಕೃಷ್ಟವಾಗಿರತಕ್ಕಂಥ ನದಿ ಅಂತ ನರ್ಮದಾ. ಅಲ್ಲಿ ಸಿಗ್ತಕ್ಕಂಥ ಕಲ್ಲು, ಅದನ್ನು ನರ್ಮದೇಶ್ವರ ಅಂತ. ಜೊತೆಗೆ ಇಲ್ಲಿ ಪುರಾಣಗಳ ಆಧಾರ ಏನು ಹೇಳುತ್ತೆ ಅಂತಂದರೆ, ಕೆಲವು ಆಗಮಶಾಸ್ತ್ರಗಳು ಕೂಡ ಮಾತನಾಡುತ್ತೆ. ಈ 3 ಲೋಕದಲ್ಲೂ ಬಾಣಲಿಂಗಕ್ಕೆ ಸರಿಸಮನಾಗಿರ್ತಕ್ಕಂಥ ಮತ್ತೊಂದು ಶಿವಲಿಂಗ ಇಲ್ಲ ಅಂತ ಹೇಳುತ್ತೆ. 3 ಲೋಕ ಅಂದರೆ ಯಾವುದು? 14 ಲೋಕದ ಬಗ್ಗೆ ನಾವು ಮಾತನಾಡ್ತೀವಿ. ಆದರೆ 3 ಲೋಕ ಯಾವುದು ಅದರಲ್ಲಿ? ಊರ್ಧ್ವಲೋಕ, ಅಧಲೋಕ, ಭೂಮಿ. ಅಂದ್ರೆ 3 ಲೋಕ ಅಂತಂದ್ರೆ 14 ಲೋಕನು ಸೇರೆ 3 ಲೋಕ ಅನ್ನೋದು. ಈ ಮೇಲ್ಭಾಗದಲ್ಲಿ ಭೂ ಅಸುವ ಮಹಾಜನಾತಪ ಸತ್ಯಲೋಕ, ಅತಳ ವಿತಳ ರಸಾತಳ ತಲಾತಳ ಮಹಾತಳ ಪಾತಾಳ ಕೆಳಗಡೆ. ಸೊ ಅದರಿಂದ ಈ 14 ಲೋಕದಲ್ಲೂ ಕೂಡ ಇದಕ್ಕೆ ಸರಿಸಮನಾಗಿರ್ತಕ್ಕಂಥ ಶಿವಲಿಂಗ ಮತ್ತೊಂದಿಲ್ಲ. ಆದ್ದರಿಂದ ಬಾಣಲಿಂಗಕ್ಕೆ ಅಷ್ಟೊಂದು ವಿಶೇಷತೆ ಇರುತ್ತೆ. ಜೊತೆಗೆ ನಾವೆಲ್ಲ ಮನುಷ್ಯರು ಉಸಿರಾಡ್ತೀವಿ, ವಿಧಿ ಇಲ್ಲ. ಏನಾರು ನನಗೆ ಲಾಭ ಸಿಗಲ್ಲ, ನನ್ನ ಕಂಟ್ರೋಲ್ ಇದೆ ಉಸಿರಾಡ್ತಿರ್ಲಿಲ್ಲ ನಾವು. ಪ್ರತಿಯೊಬ್ಬ ಮನುಷ್ಯನಾಗಿರ್ತಕ್ಕಂಥ ನನ್ನ ಲಾಭ ನೋಡೇ ಅವನು ಏನೇ ವ್ಯವಹಾರ ಮಾಡಿದ್ರೆ ನನಗೇನು ಸಿಗತ್ತೆ ಅಂತ ಅವ. ಸೊ
ಸಾರಿ ನಾನು ಆ ಪೂಜೆ ಮಾಡೋದ್ರಿಂದ ನನಗೇನು ಸಿಗತ್ತೆ ಅಂತ ಕೇಳ್ತಾನೆ. ಏನು ಸಿಗುತ್ತೆ ಇಲ್ಲಿ? ಈ ವಜ್ರದಲ್ಲೂ ಶಿವಲಿಂಗ ಮಾಡಿದ್ದಾರೆ. ವಜ್ರದಲ್ಲಿ ನೀವು ಶಿವಲಿಂಗ ಮಾಡಿದ್ರೆ ಅತಿ ಶ್ರೇಷ್ಠ, ಹೆಚ್ಚಿನ ಫಲ ಅಂತ ಹೇಳಿದ್ವಿ. ವಜ್ರದಲ್ಲಿ ಎಲ್ಲರಿಗೂ ಮಾಡಿಕೊಂಡು ಶಿವಲಿಂಗ ಮಾಡಿ ಪೂಜೆ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಆದರೂ ಕೂಡ 1 ಕೋಟಿ ವಜ್ರದ ಶಿವಲಿಂಗಗಳಿಗೆ ನೀವೇನಾರು ಮಾಡಿಸ್ಬಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಏನು ಫಲ ಸಿಗುತ್ತೋ ಆ ಫಲ ಒಂದು ಬಾಣಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ಸಿಗುತ್ತೆ. ಅಂಥ ವಿಶೇಷವಾಗಿರ್ತಕ್ಕಂಥ ಶಿವಲಿಂಗ ಅಂತಂತಂದರೆ ನರ್ಮದೇಶ್ವರ ಬಾಣಲಿಂಗ. ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರಿಗೂ ಕೊಟ್ಟಿದ್ದೀನಿ. ಬಹಳಷ್ಟು ಕೆಲವ್ರ ಮನೇಲಿ ಇಲ್ಲದೇ ಇರ್ಬೋದು, ಬಟ್ ಈಗ ಹೊಸದಾಗಿ ಜಾಯಿನ್ ಆಗಿರೋದು. ಬಟ್ ಹಳಬರು ಎಲ್ಲರ ಮನೆಯಲ್ಲೂ ಬಾಣಲಿಂಗ ಭಾಳ ವಿಶೇಷ. ಬಾಣಲಿಂಗ ಬಂದಿದ್ದಕ್ಕೆ ಹೇಗಿರೋ ಸಮಯ ಇತ್ತು ಅನ್ನೋದಕ್ಕೋಸ್ಕರ ಹೇಳಿದೆ.